ಹಲೋ ಎವ್ರಿವಾನ್, ಇವತ್ತಿನ ವಿಡಿಯೋನಲ್ಲಿ ನಾವು ಕುಡ್ ಮತ್ತೆ ವುಡ್ನ ಡಿಫ್ರೆಂಟ್ ಯೂಸೇಜಸ್ಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಕುಡ್ನ ನಾವು ಯಾವಾಗ ಯೂಸ್ ಮಾಡ್ಬೋದು ಅಂತಂದ್ರೆ ಪಾಸ್ಟ್ ಎಬಿಲಿಟಿ ಅಂದ್ರೆ ಹಿಂದಿನ ಸಾಮರ್ಥ್ಯ ಇದ್ದಾಗ ಈ ಒಂದು ಸಿಚುವೇಶನ್ ಅಲ್ಲಿ ಕುಡ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಮೈ ಗ್ರ್ಯಾಂಡ್ ಮದರ್ ಕುಡ್ ವೆರಿ ಟೇಸ್ಟಿ ಫುಡ್ ಅಂದ್ರೆ ನನ್ನ ಅಜ್ಜಿ ತುಂಬಾ ರುಚಿಕರವಾಗಿ ಅಡುಗೆ ಮಾಡುತ್ತಿದ್ದರು. ಸೊ ಪಾಸಿಬಿಲಿಟಿ ಕಡಿಮೆ ಇದೆ ಅಂತ ಅಂದಾಗ ಈ ಒಂದು ಕುಡ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿ ಕುಡ್ ಬಿ ಅಟ್ ಹೋಮ್, ಅವನು ಮನೆಯಲ್ಲೇ ಇರಬಹುದು. ಪೊಲೈಟ್ ರಿಕ್ವೆಸ್ಟ್ ಅಲ್ಲಿ ಸಹ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಅಂದ್ರೆ ಏನಾದರೂ ವಿನಂತಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಕುಡ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕುಡ್ ಯು ಓಪನ್ ದ ಡೋರ್, ನೀವು ಬಾಗಲು ತೆರೆಯಬಹುದೇ. ಸೊ ವುಡ್ ಅಂತಂದ್ರೆ ಇಮ್ಯಾಜಿನರಿ ಸಿಚುವೇಶನ್ ಅಂದ್ರೆ ಕಲ್ಪಿತ ಪರಿಸ್ಥಿತಿನಲ್ಲಿ ಈ ಒಂದು ವುಡ್ ನ ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಐ ವರ್ ರಿಚ್ ಐ ವುಡ್ ಬೈ ಅ ಬಿಗ್ ಹೌಸ್, ನಾನು ಶ್ರೀಮಂತರಾಗಿದ್ದರೆ ದೊಡ್ಡ ಮನೆ ಕೊಂಡುಕೊಳ್ಳುತ್ತಿದ್ದೆ. ಸೊ ಪೊಲೈಟ್ ಆಫರ್ ಅಲ್ಲಿ ಕೂಡ ಈ ಒಂದು ವುಡ್ ನ ಯೂಸ್ ಮಾಡ್ಬೋದು. ಹೇಗೆ ಅಂತಂದ್ರೆ ವುಡ್ ಯು ಲೈಕ್ ಸಮ್ ಟೀ, ನಿಮಗೆ ಚಹಾ ಬೇಕೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಒಂದು ವುಡ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುವಂಥ ಸಿಚುವೇಶನ್ ಫ್ಯೂಚರ್ ಇನ್ ದ ಪಾಸ್ಟ್ ಅಂದರೆ ಹಿಂದಿನ ಭವಿಷ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತಂದಾಗ ವುಡ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿ ಸೆಡ್ ಹಿ ವುಡ್ ಕಮ್, ಅಂದರೆ ಅವನು ಬರುತ್ತೇನೆ ಎಂದು ಹೇಳಿದ್ದನು. ಸೊ ಯಾವಾಗಲೂ ಒಂದ್ಸಲ ಹೇಳಿದ್ದ, ಅದನ್ನು ನಾವು ಫ್ಯೂಚರ್ ಇನ್ ದ ಪಾಸ್ಟ್ ಅನ್ನುವಂಥ ಸಿಚುವೇಶನಲ್ಲಿ ವುಡ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕುಡ್ ಮತ್ತು ವುಡ್ ಅನ್ನೋದ್ರ ಡಿಫ್ರೆಂಟ್ ಯೂಸೇಜಸ್ಗಳನ್ನ ತಿಳ್ಕೊಂಡಿದ್ದೀವಿ. ಸೊ ಇವಾಗ ನಿಮ್ಮೆಲ್ರಿಗೂ ಒಂದು ಟಾಸ್ಕ್ ಇದೆ, ವುಡ್ ಮತ್ತು ಕುಡ್ನ ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿ ನಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಸ್ಗೋಸ್ಕರ ನೀವು ಯಾರನ್ನ ಫಾಲೋ ಮಾಡಬೇಕು, ನಮ್ಮ ಪೇಜ್ನ ಫಾಲೋ ಮಾಡಿ.